ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಮುಂದೆ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಫೋನ್ ಇರುವಂಥದ್ದು. ಕಳೆದ ವರ್ಷ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಮತ್ತು M30s ಎರಡು ಕೂಡ ಲಾಂಚ್ ಆಗಿತ್ತು. ಇದೀಗ ಕೆಲವೊಂದು ಅಪ್ಗ್ರೇಡ್ಗಳನ್ನು ಮಾಡಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಅನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಈ ಒಂದು ಫೋನ್ ಯಾವ ರೀತಿ ಇದೆ, ಎಷ್ಟು ಪ್ರೈಸ್, ಬೆಲೆ ಎಷ್ಟಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಫೋನ್ ಈ ಒಂದು ಪ್ರೈಸ್ ರೇಂಜಲ್ಲಿ ತಗೊಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಆಕ್ಚುಲಿ ಏನಪ್ಪಾ ಅಂತ ಅಂದರೆ ಈ ಒಂದು ಫೋನ್ಗೂ ಮತ್ತು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಫೋನ್ ಇದೆ ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಯ್ತಾ. ಕೆಲವು ಅಪ್ಡೇಟ್ಗಳನ್ನು ಈ ಒಂದು ಫೋನಲ್ಲಿ ಮಾಡಲಾಗಿರುವಂಥದ್ದು. ಅದೇನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಫೋನ್ ಕೂಡ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೊಂದು ಸಣ್ಣ ಬಾಕ್ಸ್ ಈ ಕಡೆ ಇದೆ. ಇದರಲ್ಲಿ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಯಾವುದೇ ಅಡಿಷ್ನಲ್ ಬ್ಯಾಕ್ ಕವರ್ನ ಇದರೊಳಗೆ ನೀಡಲಾಗಿಲ್ಲ. ನಿಮಗೆ ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡು ಎಲ್ಲ ಸಿಗ್ತಾ ಇರುವಂಥದ್ದು ಇದರೊಳಗೆ. ಸೊ ಅದನ್ನು ಬಿಟ್ಟರೆ ಡೈರೆಕ್ಟ್ ನನಗೆ ಒಂದು ಫೋನ್ ಸಿಗ್ತಾ ಇದೆ. ಇದನ್ನು ಕೂಡ ನಾನು ಪಕ್ಕಕ್ಕೆ ಇಡ್ತೀನಿ. ನೆಕ್ಸ್ಟು ಬೇರೆ ಚೆಕ್ ಮಾಡೋಣ. ಈ ಒಂದು ಫೋನ್ನ ನಿಮಗೆ ಬಿಟ್ಟರೆ ಈ ಒಂದು 15 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ 15 ವ್ಯಾಟ್ ನೀಡಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ನೀಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ 15 ವ್ಯಾಟ್ ಸಾಕು ಅಂತ ಅನ್ಕೋತೀನಿ. ಸೊ ಅದನ್ನು ಬಿಟ್ಟರೆ ನಮಗೆ ಒಂದು USB Type-C ಡಾಟಾ ಕೇಬಲ್ನ ಇದರೊಳಗೆ ನೀಡ್ತಾ ಇರುವಂಥದ್ದು. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಇದೀಗ ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬರ್ತೀನಿ. ನೋಡ್ತಾ ಇದ್ರೆ ಈ ಒಂದು ಫೋನ್ ಈ ರೀತಿ ಸಿಗ್ತಿರುವಂಥದ್ದು. ಬ್ಲ್ಯಾಕ್ ಕಲರ್, ಇದು ಕೂಡ ಬ್ಲ್ಯಾಕ್ ಕಲರ್ ಫೋನ್. ಏನಪ್ಪ ಇತ್ತೀಚೆಗೆಲ್ಲ ಬ್ಲ್ಯಾಕ್ ಕಲರ್ ಕಳಿಸೋದಕ್ಕೆ ಶುರು ಮಾಡಿರುವಂಥದ್ದು. ಈಗ ಬ್ಯಾಕ್ ಕವರ್ನ ಓಪನ್ ಮಾಡೋಣ. ಕಂಪ್ಲೀಟ್ಲಿ ಬ್ಲ್ಯಾಕ್, ನಿಮಗೆ ಫುಲ್ಲು ಡಾರ್ಕ್. ಯಪ್ಪ, ನನಗೆ ಯಾಕೋ ಬ್ಲ್ಯಾಕ್ ಕಲರ್ ಸಕ್ಕತ್ ಇಷ್ಟ ಶುರು ಆಗ್ಬಿಟ್ಟಿದೆ. ಇನ್ನು ಈ ಒಂದು ಫೋನ್ನ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸರ್ಪ್ರೈಸಿಂಗ್ಲಿ ಈ ಒಂದು ಫೋನ್ನ ವೆಯ್ಟ್ ತುಂಬ ಕಡಿಮೆ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಮಾನ್ಸ್ಟರ್ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯ್ತು ಇದರಲ್ಲಿ. ಬಟ್ ಸ್ಟಿಲ್ ವೆಯ್ಟ್ ಸ್ವಲ್ಪ ಅಷ್ಟೊಂದೇನು ಜಾಸ್ತಿ ಇಲ್ಲ ಅಂತ ನನಗೆ ಫೀಲ್ ಆಗ್ತಿರುವಂಥದ್ದು. ಇನ್ನು ಫ್ರಂಟಿಗೆ ಬಂದು ನಿಮಗೆ ಒಂದು ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು. ಬೆಸಲ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. ಬಾಟಮ್ ಒಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಕ್ವಾಡ್ ಕ್ಯಾಮ್ರಾ ಸೆಟಪ್ ಇಂದ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇಂದ ಇದೆ. ಒಂದು ರೀತಿ ಗ್ಲಾಸಿ ಫಿನಿಶ್ ನಿಮಗಿಂದ ಸಿಗ್ತಾ ಇರುವಂಥದ್ದು. ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸೊ ಓವರಾಲ್ ಈ ಒಂದು ಬಿಲ್ಡ್ ನನಗೆ ಸಖತ್ ಇಷ್ಟ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂಥರ ಲುಕ್ ವೈಸ್ ಒಂಥರ ಸಖತ್ ಕಾಣ್ತಾ ಇದೆ. ನಿಮ್ಗೆ ಅನಿಸುತ್ತೆ? ನನಗಂತೂ ಸಖತ್ ಇಷ್ಟ ಆಯಿತು ಲುಕ್ಕು. ಇನ್ನು ಈ ಒಂದು ಫೋನಲ್ಲಿ Type-C ಇರುವಂಥದ್ದು ಮತ್ತು 3.5mm ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ತುಂಬ ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ನಿಮಗೆಲ್ಲ ಗೊತ್ತಿರುತ್ತೆ, ಸ್ಯಾಮ್ಸಂಗ್ನ ಅಮೋಲ್ಡ್ ಡಿಸ್ಪ್ಲೇ ಸೂಪರ್ ಆಗಿರುತ್ತೆ. ಎಲ್ಲ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಸೂಪರ್ ಆಗಿರೋಂಥ ಡಿಸ್ಪ್ಲೇ ಇರುವಂಥದ್ದು. ಇದರಲ್ಲೂ ಸಹ ತುಂಬ ಒಳ್ಳೆಯ ಡಿಸ್ಪ್ಲೇಯನ್ನು ಹಾಕಿರುವಂಥದ್ದು ಸಖತ್ತಾಗಿದೆ. ಇನ್ನು ಈ ಒಂದು ಫೋನ್ ಇರುವಂಥ ವೇರಿಯಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 2 ವೇರಿಯಂಟ್ ಇರುವಂಥದ್ದು ಸದ್ಯಕ್ಕೆ. 6GB RAM ಮತ್ತು 64GB ಇಂಟರ್ನಲ್ ಮೆಮೊರಿ ಮತ್ತು 6GB RAM ಮತ್ತು 128GB ಇಂಟರ್ನಲ್ ಮೆಮೊರಿ. ಯಾವುದೇ 4GB ವೇರಿಯಂಟ್ ಇಲ್ಲ. ಸೊ ಮಿನಿಮಮ್ 6GB. ಸೊ ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು 6GB 64GB ವೇರಿಯಂಟ್ ಇದೆ. ಈ ಒಂದು ಫೋನಿಗೆ ನಿಮಗೆ 15,000 ರೂಪಾಯಿ ಆಗ್ತಾ ಇರುವಂಥದ್ದು ಮತ್ತು 6GB 128GB ವೇರಿಯಂಟಿಗೆ ನಿಮಗೆ 16,000 ರೂಪಾಯಿ ಆಗ್ತಾ ಇರುವಂಥದ್ದು. ಬೆಲೆ ಓಕೆ ಅಂತ ಅನ್ಕೋತೀನಿ ನನಗನ್ನಿಸ್ದಂಗೆ ಇದರಲ್ಲಿರುವಂಥ ಕೆಲವೊಂದು ಸ್ಪೆಸಿಫಿಕೇಶನ್ ಎಲ್ಲ ನೋಡಿದ್ರೆ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ Exynos 9611 ಪ್ರೋಸರ್ ಇರುವಂಥದ್ದು. ಸೇಮ್ ಪ್ರೋಸರ್ ನಮಗೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಅಲ್ಲೂ ಇತ್ತು. ಅದೇ ಪ್ರೋಸರ್ನ ಇದರಲ್ಲೂ ಹಾಕಿರುವಂಥದ್ದು. ಇದೊಂದು ನಂಗೆ ಸ್ವಲ್ಪ ಬೇಜಾರಾಗಿರುವಂಥ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಇದು ಒಳ್ಳೆ ಪ್ರೋಸರ್ನೇ, ಒಂದು ಮಿಡ್ ಎಂಡ್ ಪ್ರೋಸರ್ನೇ. ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಹಿಡಿದ್ರೆ ಇನ್ನೂ ಅಲ್ಟಿ ಆಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇದೊಂದು ಮಿಡ್ ಎಂಡ್ ಪ್ರೋಸರ್ನೇ, ಬಟ್ ಈ ಪ್ರೆಸೆನ್ಸಿಗೆ ಬೇರೆ ಒಂದು ಇದರಲ್ಲಿ ನಿಮಗೆ ಇನ್ನೂ ಒಳ್ಳೆ ಪವರ್ಫುಲ್, ಇನ್ನೂ ಒಳ್ಳೆ ಒಂದು ಪ್ರೋಸರ್ನ ಹೊಂದಿರುವಂಥ ಫೋನ್ಗಳು ನಿಮಗೆ ಈ ಪ್ರೆಸೆನ್ಸಲ್ಲೇ ಸಿಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಹಿಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. 4 ಕ್ಯಾಮ್ರಾ ಇರೋದ್ರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 MP ಮೈನ್ ಸೆನ್ಸರ್ ಇದಾಗಿರುವಂಥದ್ದು. 1.8 ಅಪರ್ಚರು, ಲೋ ಲೈಟ್, ಒಂದು ಡೀಸೆಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇದಾದ ನಂತರ ಇನ್ನೊಂದು 8 MP ನಿಮಗೆ
ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಗ್ತಾ ಇರುವಂಥದ್ದು, ಇನ್ನು 5 ಮೆಗಾ ಪಿಕ್ಸೆಲ್ ಎಂದು ಮೈಕ್ರೋ ಲೆನ್ಸು ಮತ್ತಿನ್ನೊಂದು 5 ಮೆಗಾ ಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ ಒಂದು ಪ್ರೈಸಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸ್ಯಾಂಪಲ್ಸ್ಗಳನ್ನ ನೀವು ನೋಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾದಾಗಿರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ಸ್ಗಳನ್ನ ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪರವಾಗಿಲ್ಲ, ನನಗೇನೋ ಓಕೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ನನಗಂತೂ ಆರಾಮಾಗಿ 3 ದಿನ ಈ ಒಂದು ಬ್ಯಾಟ್ರಿ ಬಾಳಿಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಒಬ್ಬ ಮಾಡ್ರೇಟ್ ಯೂಸರು ಮೊಬೈಲ್ನ. ಸೊ ನನಗೆ 3 ದಿನ ಅಂತೂ ನನಗೆ ಆರಾಮಾಗಿ ಒಂದು ಫೋನ್ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ನು ಇದರ ಜೊತೆಗೆ ನಿಮಗೆ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸಹ ನೀಡಿರುವಂಥದ್ದು ಓಕೆ ಅನ್ಕೋತೀನಿ. 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ವ್ಯಾಟ್ನ ಒಂದು ಚಾರ್ಜರ್ ಇಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ 15 ವ್ಯಾಟ್ ನಾಟ್ ಬ್ಯಾಡ್, ಬೆಟರ್ ದ್ಯಾನ್ 10 ವ್ಯಾಟ್ ಚಾರ್ಜರ್ ಅಂತ ನನಗೆ ಅನಿಸುತ್ತೆ. ಸೊ ಇಷ್ಟು ಈ ಒಂದು ಫೋನ್ನ ಮೈನ್ ಸ್ಪೆಸಿಫಿಕೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಮೇಜರ್ ಚೇಂಜ್ ಏನಪ್ಪ ಅಂತಂದರೆ ಒಂದು M30 ಕಂಪೇರ್ ಮಾಡಿದ್ರೆ ನಮಗೆ ಕ್ಯಾಮ್ರಾ ಒಂದು ಮೇಜರ್ ಅಪ್ಡೇಟ್ ಅಂತ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ. ಕ್ಯಾಮ್ರಾ ಒಂದೇ ನನಗೆ ಅನ್ನಿಸ್ದಂಗೆ ಸ್ವಲ್ಪ ಅಪ್ಡೇಟ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದು ನಿಮ್ಗೆ ಅಡಿಷನಲ್ ಆಗಿ ಸಿಗೋಲ್ಲ, ನೀವೇ ಗಮನಿಸಿದ್ದೀರಾ ಅದನ್ನು. ಸೊ ಓವರಾಲ್ ಈ ಒಂದು ಪ್ರೈಸನ್ಗೆ ಇದೊಂದು ಒಳ್ಳೆ ಫೋನ್ ಆಗಿರುವಂಥದ್ದು. ಈ ಪ್ರೈಸನ್ನಲ್ಲಿ ನನಗೆ ಅನ್ನಿಸ್ದಂಗೆ ಯಾರು ಇಷ್ಟು ದೊಡ್ಡ ಬ್ಯಾಟ್ರಿ ಏನು ನೀಡ್ತಾ ಇಲ್ಲ. ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬೇಕು, ಒಂದು ಒಳ್ಳೆ ಕ್ಯಾಮ್ರಾ ಬೇಕು, ನಿಮಗೆ ಒಂದು ಒಳ್ಳೆ ಡಿಸ್ಪ್ಲೇ ಬೇಕು ಅಂತ ಅಂದರೆ ಈ ಒಂದು ಫೋನ್ ಆರಾಮಾಗಿ ತೊಗೊಬೋದು. ಬಟ್ ಗೇಮರ್ಸ್ಗಳಿಗೆ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಮಚ್ ಬೆಟರ್ ಪರ್ಫಾರ್ಮೆನ್ಸ್ ನೀಡುವಂಥ ಫೋನ್ಗಳು ಈ ಒಂದು ಪ್ರೈಸನ್ಸಲ್ಲಿ ಗೇಮರ್ಸ್ಗಳಿಗೆ ಇದ್ದಾವೆ. ಸೊ ಆ ಒಂದು ಫೋನನ್ನು ನೀವು ಬರೀ ಗೇಮಿಂಗ್ಗೆ ಅಂತಲೇ ತೊಗೋತಿದ್ದೀರಾ ಅಂತ ಅಂದರೆ ನಾರ್ಮಲ್ ಡೇ ಟು ಡೇ ಯೂಸ್ಗೆ ನೀವು ಈ ಒಂದು ಫೋನ್ ಆರಾಮಾಗಿ ತೊಗೊಬೋದು, ನಾರ್ಮಲ್ ಯೂಸ್ಗೆ, ಆಯಿತಾ. ಬಟ್ ಗೇಮ್ ಆಡ್ತೀನಿ ಅಂತಂದರೆ ಒಂದು ಫೋನ್ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್, ಆನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಇರದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಏನಾದ್ರು ಡೌಟ್ ಇದೆ ಅಂದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸೇರೋಣ.